ರಾಜ್ಯಪಾಲರು ಅಸಂವಿಧಾನಿಕವಾಗಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಕಳಿಸಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸನ್ನು ಗಾಳಿಗೆ ತೂರಿ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಅವರ ವಿರುದ್ಧ ಇವತ್ತು ಎನ್ಕ್ವೈರಿ ಮಾಡೋದಕ್ಕೆ 218 ಪ್ರಕಾರ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಪರವಾನಗಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಅಸಂವಿಧಾನಿಕವಾಗಿರ್ತಕ್ಕಂಥ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ರಾಜ್ಯಪಾಲರ ಅನ್ಯಾಯದ ಈ ಕ್ರಮದ ವಿರುದ್ಧ ನಮ್ಮ ಪಕ್ಷ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾಯಿದೆ. ರಾಜ್ಯಪಾಲರು ರಾಜಭವನವನ್ನು ರಾಜಕೀಕರಣ ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196 ಉಪಯೋಗ ಮಾಡಬಾರ್ದು. ನೋಡ್ತಾ ಇದ್ದೀವಿ ನಾವು ಕೇಂದ್ರ ಸರ್ಕಾರದ ಸಚಿವರುಗಳು 10 ದಿವಸ ತಡೀರಿ, ಸರ್ಕಾರ ಉಳಿಯೋದಿಲ್ಲ. ಯಾರ್ಯಾರು ಹೇಳಿದರು? ಕುಮಾರಸ್ವಾಮಿಯವರು, ಪ್ರಹ್ಲಾದ್ ಜೋಶಿಯವರು, ಶೋಭಾ ಕರಂದ್ಲಾಜೆ ಅವರು. ನಾನು ಇಷ್ಟೇ ಕೇಳ್ತೀನಿ, ಕೇಂದ್ರದ ಸರ್ಕಾರದ ಮಂತ್ರಿಗಳೇನು ಭವಿಷ್ಯ ಹೇಳ್ತಾರೆ? ಕೇಂದ್ರ ಸರ್ಕಾರದ ಸಚಿವರು ರಾಜ್ಯಪಾಲರ ಮೇಲೆ ಯಾವ ರೀತಿ ಒತ್ತಡ ತರ್ತಾರೆ ಅನ್ನೋದು ಜನರಿಗೆ ಗೊತ್ತಾಗೋದಿಲ್ವಾ? ನಾನು ಈ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಇಷ್ಟು ಹೇಳೋದಕ್ಕೆ ಬಯಸ್ತೇನೆ. ಕರ್ನಾಟಕದ ಜನ ಒಂದು ಸರ್ಕಾರವನ್ನು, ಜನಪ್ರಿಯ ಸರ್ಕಾರವನ್ನು ಬುಡಮೇಲು ಮಾಡುವಂಥ ರಾಜ್ಯಪಾಲರ ಪ್ರಯತ್ನಕ್ಕೆ ಸೊಪ್ಪು ಹಾಕೋದಿಲ್ಲ. ಮೈಸೂರಿನಲ್ಲಿ ಸೇರಿರ್ತಕ್ಕಂಥ ಜನವನ್ನು ಗಮನಿಸಿ ಆದ್ರೂ ರಾಜ್ಯಪಾಲರು ತಮ್ಮ ನಡವಳಿಕೆಯೊಳಗೆ ಬದಲಾಯಿಸ್ಕೊಳ್ಬೇಕಾಗಿತ್ತು. 26ನೇ ತಾರೀಕಿಗೆ ಕಂಪ್ಲೇಂಟ್ ಕೊಡ್ತಾನೆ, 26ನೇ ತಾರೀಕು ನಮ್ಮ ಉತ್ತರನೂ ಹೋಗಿರ್ತದೆ ಚೀಫ್ ಸೆಕ್ರೆಟರಿಯಿಂದ. ಅವತ್ತು ರಾತ್ರಿ ತರಾತುರಿಯೊಳಗೆ, ಅದೇನು ಅವಸರ ಗೊತ್ತಿಲ್ಲ ರಾಜ್ಯಪಾಲರಿಗೆ, ತರಾತುರಿಯೊಳಗೆ ಶೋಕಾಸ್ ನೋಟಿಸ್ ಕೊಡ್ತಾರೆ. ಯಾಕೆ? ಕುಮಾರಸ್ವಾಮಿಯವ್ರ ಮೇಲೆ ವರ್ಷಗಟ್ಟಲೆ ಕುಳಿತ ಬಿದ್ದಿರ್ತಕ್ಕಂಥ ಕಡತ ನಿಮಗೆ ಕಾಣಲಿಲ್ವಾ? ಜೊಲ್ಲೆ ಅವ್ರ ಮೇಲೆ, ಶ್ರೀಮತಿ ಜೊಲ್ಲೆ ಅವ್ರ ಮೇಲೆ ಏನು ಪ್ರಕರಣ ದಾಖಲಾಗಿ ಪರವಾನಗಿ ಕೇಳ್ತಾ ಇದ್ದಾರೆ, ಅದು ನಿಮ್ಮ ಗಮನಕ್ಕೆ ಬರಲೇ ಇಲ್ವಾ? ಹಂಗಿದ್ರೆ ಸಿದ್ದರಾಮಯ್ಯನವ್ರನ್ನ ಯಾಕೆ ಟಾರ್ಗೆಟ್? ಅಷ್ಟೇ ಯಾಕೆ, ಇವತ್ತು ನಿರಾಣಿಯವ್ರ ಮೇಲಿದ್ದಂಥ ಪ್ರಕರಣ ಅದು ನಿಮ್ಮ ಕಣ್ಣು ಕಾಣಲೇ ಇಲ್ವಾ ರಾಜ್ಯಪಾಲರೇ? ಸಿದ್ದರಾಮಯ್ಯನವ್ರ ಮೇಲೆ ಇವತ್ತು ಟಾರ್ಗೆಟ್ ಮಾಡ್ತಾಯಿದ್ದಾರೆ, ಅವ್ರನ್ನ ಗುರಿ ಮಾಡ್ತಾಯಿದ್ದಾರೆ. ಬಡವರ ಬಗೆಗೆ 5 ಗ್ಯಾರಂಟಿಗಳ ಮೂಲಕ ರಾಜ್ಯದಲ್ಲಿ ಕ್ರಾಂತಿಕಾರಕ ಬದಲಾವಣೆಗೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಕೋಟಿಗಿಂತ ಹೆಚ್ಚು ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತಾ ಇದ್ದೇವೆ. ಇದು ಸಣ್ಣ ಕೆಲಸನ? ದಿಟ್ಟತನದಿಂದ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿ, ಟ್ಯಾಕ್ಸ್ ನಮ್ಮ ಹಕ್ಕು, ಅನುದಾನ ನಮ್ಮ ಹಕ್ಕು ಅಲ್ವಾ? ವೇರ್ ಇನ್ ಎ ಫೆಡ್ರಲ್ ಸಿಸ್ಟಮ್. ಈ ಒಕ್ಕೂಟ ರಾಜ್ಯ ವ್ಯವಸ್ಥೆಯೊಳಗೆ ನಮಗಿರುವಂಥ ಹಕ್ಕುಗಳನ್ನು ನಾವು ಚಲಾವಣೆಯನ್ನು ಮಾಡಬಾರ್ದಾ? ಬರಬಿದ್ದರೆ ಹಣ ಕೊಡೋದಿಲ್ಲ, ನಿಯಮಗಳ ಪ್ರಕಾರ ಹಣ ಕೊಡೋದಿಲ್ಲ. ಯಾಕೆ? ಕರ್ನಾಟಕದವರು ಕಾಂಗ್ರೆಸ್ಸನ್ನು ಇಲ್ಲಿ ಆಡಳಿತಕ್ಕೆ ತರೋದ್ರ ಮೂಲಕ ಏನು ಅನ್ಯಾಯ ಮಾಡಿದ್ರಾ? ಸರ್, ಈಗ 20ಕ್ಕೆ ಸ್ನೇಹ ಮೈದು, 21ಕ್ಕೆ ಅಬ್ರಾಹಿಮ್ದು ಇಬ್ಬರು ವಿಚಾರಣೆ ಬರ್ತದೆ. ಒಂದೇಳಿ ಏನಾದರೂ ಅನುಮತಿ ಕೊಟ್ಟರೆ ಎಫ್.ಐ.ಆರ್ ಆಗ್ತದೆ ಸಿಎಂ ಮೇಲೆ. ನಿಮ್ಮ ನಡೆ ಏನು? ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮಗೆ ವಿಶ್ವಾಸ ಇದೆ. ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಜನರ ಏನು ನಿರೀಕ್ಷೆಗಳಿವೆ ಅವುಗಳನ್ನ ಪೂರೈಸಿ ಮಾಡೋದಕ್ಕೆ ನಾವು ಕ್ರಮ ಆಗ್ತೀವಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲ್ಲ ಸರ್, ಯಾವುದೇ ಕಾರಣಕ್ಕೂ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈ ಅನ್ಯಾಯದ, ಈ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ನಿರ್ಣಯಕ್ಕಾಗಿ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಯಾಕೆ ಕೊಡಬೇಕು? ಇದು ಬಿಜೆಪಿಯವರು ಕುತಂತ್ರ ಅಂತೀರಿ ಸರ್ ಸರ್ಕಾರವನ್ನು? ಇದು BJPಯವ್ರ ಕುತಂತ್ರ. ಕೇಂದ್ರ ಸರ್ಕಾರ, ರಾಜ್ಯಪಾಲರು, BJPಯ ಕೆಲವು ನಾಯಕರು, ಕೆಲವು ಸಿದ್ದರಾಮಯ್ಯನವರ ವಿರೋಧಿಗಳು ಮಾಡಿರ್ತಕ್ಕಂಥ ಷಡ್ಯಂತ್ರ. ಇದರಿಂದ ಒಳಗೆ ಕಾಂಗ್ರೆಸ್ನವರಿಗೆ ಖುಷಿಯಾಗಿದೆ ಅಂತೆ ಬಿಜೆಪಿ ಅವರು ಹೇಳ್ತಿದ್ದಾರೆ. ಅಲ್ಲ,
ಅವ್ರು ಹೇಳ್ತಿದ್ದಾರೋ ಅದು ನಿಮಗಿಷ್ಟೇ ಹೇಳ್ತೀನಿ. ಅವರ್ ಕ್ಯಾಬಿನೆಟ್ ಈಸ್ ಸಾಲಿಡ್ಲಿ ಬಿಹೈಂಡ್ ಸಿದ್ದರಾಮಯ್ಯ. ಎಲ್ಲ ಮಂತ್ರಿಗಳು ಸರ್ವಾನುಮತದಿಂದ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಬೆಂಬಲ ಕೊಡ್ತಾಯಿದ್ದೀವಿ. ನಮ್ಮ ಶಾಸಕಾಂಗ ಪಕ್ಷ ಇವತ್ತು ಒಗ್ಗಟ್ಟಾಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನಮ್ಮ ರ್ಯಾಂಕ್ ಆ್ಯಂಡ್ ಫೈಲ್ ಪ್ರತಿ ತಾಲೂಕಿನಲ್ಲಿ, ಪ್ರತಿ ಕ್ಷೇತ್ರದಲ್ಲಿ ಇವತ್ತು ಜನ ಎದ್ದು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಇದು ಅವ್ರಿಗೆ ಸಹಿಸೋದಕ್ಕೆ ಆಗ್ತಾಯಿಲ್ಲ. ಶಾಸಕಾಂಗ ಪಕ್ಷ ಸಭೆ 23ಕ್ಕೆ 23ಕ್ಕೆ ದೆಹಲಿ ಹೋಗ್ತಾರೆ. 22ನೇ ತಾರೀಕು ಶಾಸಕಾಂಗದ ಸಭೆ ಇದೆ. ಅವತ್ತು ನಮ್ಮ ಕ್ಯಾಬಿನೆಟ್ ಸಭೆಯೂ ಇದೆ. ಏನು ಸರ್ ಸ್ವಲ್ಪ ಭಾಳ ಗಂಭೀರ ಚರ್ಚೆ ಆಗ್ತದೆ. ಏನಿಲ್ಲ, ಸಿದ್ದರಾಮಯ್ಯನವ್ರಿಗೆ ನಾವು ಗಟ್ಟಿಯಾಗಿ ನಿಮ್ಮ ಹಿಂದೆ ಇದ್ದೇವೆ. ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಮಾಡಿ, ಕಾನೂನನ್ನ ಸಮರ ಮಾಡಿ, ಸಂಘರ್ಷಕ್ಕೆ ನಾವು ಸಿದ್ಧ. ಈ ಅನ್ಯಾಯವನ್ನು ಬಡಿಬೇಕು ಅನ್ನುವಂಥ ನಿರ್ಣಯ ಮಾಡ್ತೀವಿ. ಕುಮಾರಸ್ವಾಮಿ ಹೇಳ್ತಾರೆ ನಾನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಎದಕ್ಕೆ ಬ್ಲ್ಯಾಕ್ ಮೇಲ್ ಮಾಡಬೇಕು? ನಾವೆದಕ್ಕೆ ಬ್ಲ್ಯಾಕ್ ಮೇಲ್ ಮಾಡೋಣ್ರಿ ನಿಮ್ಮನ್ನು? ನೀವು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದೀರಿ ಸಿದ್ದರಾಮಯ್ಯನ ಅಷ್ಟೇ. ಓಕೆ.